ಈ ಗ್ರಾಮದಲ್ಲಿ ದಿನನಿತ್ಯ ಬಸ್ಗಾಗಿ ವಿದ್ಯಾರ್ಥಿಗಳು ಪರದಾಡುತ್ತಿದ್ದು, ವಿದ್ಯಾರ್ಥಿಗಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಭಯಭೀತಿಯಿಂದ ದಿನನಿತ್ಯ ಬಸ್ನಲ್ಲಿ ಜ್ಯೋತಿ ಬಿದ್ದು ಕಾಲೇಜಿಗೂ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಅಂದಹಾಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ರಸ್ತೆಮಾಕುಂಟೆ ಗ್ರಾಮದಲ್ಲಿ ದಿನನಿತ್ಯ ವಿದ್ಯಾರ್ಥಿಗಳು ಬೆಳಿಗ್ಗೆ ಸುಮಾರು 8:30ರಿಂದ 8:45 ವೇಳೆಗೆ ಸಾರಿಗೆ ಬಸ್ ಒಂದು ಬರುತ್ತಿದ್ದು, ಇದರಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ಭಯಭೀತರಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಬಸ್ ಜಗಳೂರು ಪಟ್ಟಣದಿಂದ ಗೋಪಗೊಂಡನಹಳ್ಳಿ, ಬಿಸ್ತುಹಳ್ಳಿ, ರಸ್ತೆಮಾಕುಂಟೆ, ಬಿದಿರಕೆರೆ, ಯಲಗೋಡು, ಮುದ್ದಾಪುರ ಸೇರಿದಂತೆ ವಿವಿಧ ಗ್ರಾಮಗಳ ಮೂಲಕ ಚಿತ್ರದುರ್ಗಕ್ಕೆ ತೆರಳುತ್ತದೆ. ಆದರೆ ಗ್ರಾಮದಲ್ಲಿ ಸುಮಾರು ಬೆಳಿಗ್ಗೆ 8:30ರಿಂದ 8:40 ವೇಳೆಗೆ ಒಂದೇ ಬಸ್ ಬರುತ್ತದೆ. ನಂತರ 10 ಗಂಟೆ ನಂತರ 2 ಬಸ್ ಬರುತ್ತದೆ. ಹೀಗಾಗಿ ಸುಮಾರು 8:30ರಿಂದ 9 ಗಂಟೆ ವೇಳೆಗೆ ಇನ್ನೂ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಬೇಕಾಗಿದೆ. ಆದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಅನಿವಾರ್ಯತೆಯಿಂದ ಇದೇ ಬಸ್ನಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ದಿನನಿತ್ಯ ಪ್ರಯಾಣಿಸುವಂತಾಗಿದೆ. ಇನ್ನು ಬಸ್ನಲ್ಲಿ ಜಾಗವಿಲ್ಲದಿದ್ದರೆ ವಿದ್ಯಾರ್ಥಿನಿಯರು ಬಸ್ನಲ್ಲಿ ಸಂಚರಿಸಲು ಆಗದೆ ಶಾಲಾ ಕಾಲೇಜಿಗೂ ಹೋಗದೆ ಮನೆಗೆ ವಾಪಸ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬಸ್ನಲ್ಲಿ ಪ್ರಯಾಣಿಕರು ತುಂಬಿಕೊಂಡಿರುವುದರಿಂದ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಜಾಗವಿಲ್ಲದೆ ಬಸ್ಸಿಗೆ ಜೋತು ಬಿದ್ದು ತಮ್ಮ ಪ್ರಾಣದ ಹಂಗು ತೊರೆದು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೂ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಇನ್ನೂ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮನವಿ ಮಾಡಿಕೊಳ್ಳೋದಾದರೆ ಇಷ್ಟೇ, ನಮ್ಮ ಊರಿನಲ್ಲಿ ಬಸ್ಸು ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ಸಿನ ತೊಂದರೆ ತುಂಬಾ ಉಂಟಾಗಿದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಬಸ್ ನಿಲ್ಲಿಸದ ಕಾರಣದಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಮನೆಗೆ ಹೋಗುತ್ತಿದ್ದಾರೆ. ದಯವಿಟ್ಟು ನಮಗೆ ಇದೇ ಊರಿನಲ್ಲಿ ಅಥವಾ ಇನ್ನೊಂದು ಬಸ್ಸನ್ನು ಬಿಡಬೇಕೆಂದು ತಮ್ಮಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವರದಿಯಿಂದ ಎಚ್ಚೆತ್ತುಕೊಂಡು ಇಲ್ಲಿಯ ಸಮಸ್ಯೆ ಬಗೆಹರಿಸುತ್ತಾರೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, DTV ನ್ಯೂಸ್.